ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ಕನ್ನಡದಲ್ಲಿ ಪ್ರಥಮ ಭಾಷೆಯಲ್ಲಿ ನಿಮಗೆ 24/3/2026ಕ್ಕೆ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆಯನ್ನು ಮಾಡ್ತಾರೆ. ಈಗಾಗಲೇ DSCRT ಅವರು ಕೊಟ್ಟಿರ್ತಕ್ಕಂಥ ಕ್ವಶನ್ ಪೇಪರ್ ಆಗಿರ್ಬೋದು ಮತ್ತು ಭಾಳಷ್ಟು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀನಿ. ನಾ ಈ ಪ್ರಶ್ನೆಯನ್ನು ಏನು ಮಾಡಿದ್ದೀನಿ ಅಂದರೆ DSCRT ಅವರು ಒಂದೇನು ಬ್ಲೂ ಪ್ರಿಂಟ್ ಬಿಟ್ಟಿರಲ್ಲ, ಆ ಬ್ಲೂ ಪ್ರಿಂಟ್ನ ಆಧಾರವಾಗಿಟ್ಟುಕೊಂಡು ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಒಂದು ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡಿದ್ದೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದ್ರಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಇದ್ರದ್ದು ಫಸ್ಟ್ ಪಾರ್ಟ್ ಅದ, ಸೆಕೆಂಡ್ ಪಾರ್ಟು ಕೂಡ ಹಾಕ್ತೀನಿ. ಇನ್ನೊಂದು ಪ್ರಶ್ನೆ ಪತ್ರಿಕೆಗಳು ಕೂಡ ಬರ್ತದೆ. ನಿಮಗೆ ಬಹು ನಿರೀಕ್ಷಿತ ಪ್ರಶ್ನೆ ಅಂತ ಪ್ರಶ್ನೆ ಉತ್ತರಗಳನ್ನು ಕೊಟ್ಟಿದ್ದೀವಿ, 1 ಅಂಕ 2 ಅಂಕ. ಆ ವಿಡಿಯೋಗಳನ್ನು ತಪ್ಪದೇ ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸಹಿತ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಸೊ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಅಂದರೆ ಎಷ್ಟಪ್ಪ ಅಂದರೆ 9. 25 ವರ್ಗೀಯ ವ್ಯಂಜನಗಳ ಸಂಖ್ಯೆ, 11 ಸ್ವರಗಳ ಸಂಖ್ಯೆ, 34 ಯಾವುದೂ ಇಲ್ಲ. ಒಟ್ಟು 34 ಬತ್ತಂದ್ರೆ ಅದು ವ್ಯಂಜನಗಳ ಸಂಖ್ಯೆ ಆಗ್ತದೆ. 25 + 9. ಎಸ್. ಸೆಕೆಂಡ್ ಒನ್, ತುಪ್ಪಳದಂತೆ ಪದ ಈ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ದಾರೆ. ತುಪ್ಪಳದಂತೆ ಅಂತಕ್ಕಂಥ ಪದ ಲೋಪಸಂಧಿಗೆ ಉದಾಹರಣೆ ಆಗಿರ್ತಕ್ಕಂಥ ಪದ. ಪ್ರಶ್ನೆ 3, ಭೂತಕಾಲ ಸೂಚಕ ಪ್ರತ್ಯಯ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ದ ಅಂತಕ್ಕಂಥದ್ದು ಏನಿದೆಪ್ಪ ಅಂದರೆ ಭೂತಕಾಲ ಸೂಚಕ ಪ್ರತ್ಯಯ ಆಗ್ತದೆ. ಪ್ರಶ್ನೆ 4, ಮಾಡನು ಪದದ ಈ ವಿಧದ ಕ್ರಿಯಾರೂಪ ಅಂತ ಇದೆ. ಮಾಡನು ಅಂತ ಇದೆ, ಅದು ನಿಷೇಧಾರ್ಥಕ ಆಗ್ತದೆ. ಸೊ ಮಾಡಲಿ ಅಂತಕ್ಕಂಥದ್ದು ವಿದ್ಯಾರ್ಥಕ ಆಗ್ತದೆ. ಓಕೆ. ಆಮೇಲೆ ಮಾಡಿಯಾನು ಅನ್ನೋದು ಸಂಭಾವನಾರ್ಥಕ ಆಗ್ತದೆ. ಮಾಡಿಯಾನು ಇಸ್ ದ ಸಂಭಾವನಾರ್ಥಕ. ಇನ್ನು ಮುಕ್ಕನ್ನ ಅಂತಕ್ಕಂಥ ಪದ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಮುಕ್ಕನ್ನ ಅಂತಕ್ಕಂಥದ್ದು ಬಹುವ್ರೀಹಿ ಸಮಾಸ. ಶಿವನಿಗೆ ಮುಕ್ಕನ್ನ ಅಂತ ಕರೀತಾರಲ್ಲ. ಎಸ್. ಪ್ರಥಮ ವಿಭಕ್ತಿ ಪ್ರತ್ಯಯ ಈ ಕಾರಕಾರ್ಥದಲ್ಲಿದೆ ಅಂತ ಕೇಳಿದ್ದಾರೆ. ಕಾರಕಾರ್ಥ ಕೇಳಿದರೆ ಕರ್ತರ್ಥ ಅಂತ ಹೇಳ್ತಾರೆ. ಸೊ ಕರ್ತರ್ಥ ಅಂತಕ್ಕಂಥದ್ದು ಪ್ರಥಮ ವಿಭಕ್ತಿಯ ಕಾರಕಾರ್ಥ. ಇನ್ನು 4 ಸಂಬಂಧೀಕರಣ ಪ್ರಶ್ನೆಗಳಿದ್ದಾವೆ. ಲಕ್ಷ್ಮಿ, ಲಕುಮಿ, ವರ್ಷ ಡ್ಯಾಶ್ ಅಂತ ಇದೆ. ವರುಷ. ವಿದ್ವಾಂಸ ಅನ್ವರ್ಥನಾಮ ಆದರೆ ಮಳವಳ್ಳಿ ಅನ್ನೋದು ಅಂಕಿತನಾಮ. ಬಿಕಾಸ್ ಇದೇನಪ್ಪ ಅಂದರೆ ಇಟ್ಟ ಹೆಸರು ಇದೆ. ಉಸುಬು ಅಂದರೆ ಉಸುಕು. ಮುಂಡಾಸು ಪದದ ಅರ್ಥ ಪೇಟ. ದಡ ಅನ್ನೋದು ಅನುಕರಣಾವ್ಯಯ ಆದರೆ ಮೆಲ್ಲನೆ ಅಂತಕ್ಕದ್ದನ್ನು ಕೇಳಿದ್ದಾರೆ. ಸೊ ಮೆಲ್ಲನೆ ಅನ್ನೋದು ದ್ವಿರುಕ್ತಿ ಇಸ್ ದ ರೈಟ್ ಆನ್ಸರ್. ಒಂದು ವಾಕ್ಯದಲ್ಲಿ ನಿಮಗೆ ಎಷ್ಟಿರ್ತಾವಪ್ಪ ಅಂದರೆ 7 ಇರ್ತಾವೆ. ಸೊ ಗದ್ಯದ ಇರ್ತಾವೆ, ಪದ್ಯದ ಇರ್ತಾವೆ, ಪೂರಕ ಪಾಠಗಳದ್ದು ಇರ್ತಾವೆ. ಅದನ್ನೆಲ್ಲವನ್ನು ಕೂಡ ನೀವೇನು ಮಾಡಬೇಕಾಗ್ತದಪ್ಪ ಅಂದ್ರೆ 7 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು. ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರಬೇಕು ಅಂತ ಪ್ರಶ್ನೆ ಇತ್ತು. ಸೊ ದ ಆನ್ಸರ್ ಈಸ್ ಅಮಾತ್ಯರು ರಾಜ್ಯಶಾಸ್ತ್ರ ವಿಷಯದಲ್ಲಿ ನಿಪುಣರಾಗಿರಬೇಕು. ಎರಡನೇದು, ರೈಗಳ ಮನೆ ಎಂತಹ ಪ್ರದೇಶದಲ್ಲಿತ್ತು. ಹೊರಗಡೆ 4 ಸುತ್ತಲೂ ಉಸುಬು ಹರಡಿದ್ದ ಮರುಭೂಮಿಯಲ್ಲಿ ರೈಗಳ ಮನೆ ಇತ್ತು ಇಸ್ ದ ಆನ್ಸರ್. ನೆಕ್ಸ್ಟ್ ಒನ್, ನಂಬಿಯಣ್ಣನ ಪೂರ್ವಜನ್ಮದ ಹೆಸರೇನು. ನಂಬಿಯಣ್ಣನ ಪೂರ್ವಜನ್ಮದ ಹೆಸರು ಪುಷ್ಪದತ್ತ. ಇನ್ನು ರಾಧಾಕೃಷ್ಣನ್ ಅವರ ಸಾಧನೆಗೆ ವಿಶೇಷ ಸಹಕಾರ ನೀಡಿದವರು ಯಾರು ಅಂತ ಕೇಳಿದ್ದಾರೆ. ಸೊ ರಾಧಾಕೃಷ್ಣನ್ ಅವರ ಸಾಧನಕ್ಕೆ ವಿಶೇಷವಾಗಿರ್ತಕ್ಕಂಥ ಸಹಕಾರ ಯಾರ್ದಿಪ್ಪ ಅಂದ್ರೆ ಅವರ ಧರ್ಮಪತ್ನಿ ಅಂತಕ್ಕದ್ದನ್ನು ಬರಿಬೇಕಿತ್ತು. ಇನ್ನು ಅಭಯಮತಿ ಮತ್ತು ಅಭಯರುಚಿಯ ಸೋದರ ಮಾವನ ಹೆಸರನ್ನು ಕೇಳಿದ್ದಾರೆ. ಸೊ ಅಭಯಮತಿ ಮತ್ತು ಅಭಯರುಚಿ ಅವರ ಸೋದರ ಮಾವನ ಹೆಸರೇನಪ್ಪ ಅಂದರೆ ಎಸ್, ಮಾರಿದತ್ತ ಇಸ್ ದ ರೈಟ್ ಆನ್ಸರ್. ಇನ್ನು ಯಾರ ಸ್ನೇಹವು ಸಾಯುವ ತನಕ ಬೇಡ ಅಂತ ಹೇಳಿದ್ದಾರೆ ಅಂತ ಕೇಳಿದ್ದಾರೆ. ಸೊ ತತ್ವಪದದಲ್ಲಿ ಹೇಳಿದ್ದಾರೆ. ಸೊ ಅದರಲ್ಲಿ ಗುರುಕರುಣೆ ಇಲ್ಲದವನ ಒಂದು ಸ್ನೇಹ ಸಾಯೋ ತನಕ ಬೇಡ ಅಂತ ಏನು ಮಾಡಿದಾರಪ್ಪ ಅಂದರೆ ಹೇಳಿದ್ದಾರೆ. ಮುಂದಿನ ಪ್ರಶ್ನೆ, ಭರತವನ್ನು ಹೊಗಳುತ್ತಿದ್ದ 3 ಲೋಕಗಳು ಯಾವುವು ಅಂತ ಕೇಳಿದರು. ಸೊ ಭರತವನ್ನು ಸ್ವರ್ಗ, ಮರ್ತ್ಯ ಮತ್ತು ಪಾತಾಳ ಈ 3 ಲೋಕಗಳು ಏನು ಮಾಡ್ತಾಯಿದ್ವಪ್ಪ ಅಂದ್ರೆ ಹೊಗಳಿಕೆಯನ್ನು ಮಾಡ್ತಾಯಿತ್ತು. ಇನ್ನು 2 ಅಂಕದ ಪ್ರಶ್ನೆಗಳು ಹತ್ತಿರ್ತಾವೆ. ಇಲ್ಲಿನೂ ಕೂಡ ಗದ್ಯದ ಪ್ರಶ್ನೆ, ಪದ್ಯದ ಪ್ರಶ್ನೆ, ಪೂರಕ ಪಾಠಗಳ ಪ್ರಶ್ನೆಗಳು ಇರ್ತವೆ. ಜಯಪುರದ ಬೀದಿ ಮತ್ತು ಮನೆಗಳ ಸೌಂದರ್ಯವನ್ನು ವರ್ಣಿಸಿರಿ ಅಂತ ಕೇಳಿದ್ದಾರೆ. ಜಯಪುರದ ಬೀದಿಗಳು ಬಹಳ ಅಗಲವಾಗಿಯೂ ನೇರವಾಗಿಯೂ ಇವೆ. ಬಹುದೂರದಿಂದ ಕಾಣಿಸುವ ಅಂಗಡಿ ಮನೆಗಳ ದೇಸಿ ವಾಸ್ತು ರಚನೆ ಚೆನ್ನಾಗಿ ಶೋಭಿಸ್ತದೆ. ಅಲ್ಲಿನ ಒಂದೊಂದು ಮನೆಯು ಒಂದೊಂದು ಶೈಲಿಯನ್ನು ಒಂದೊಂದು ದೇಶದ್ದು ಆಗಿ ಕಾಣಿಸೋದಿಲ್ಲ. ಅಲ್ಲಿನ ಮುಖ್ಯ ಬೀದಿಗಳು ಸಂಧಿಸುವಲ್ಲಿ ಸುಂದರವಾದ ಚೌಕಗಳಿವೆ. ಕೆಲವೊಂದು ಕಡೆಗಳಲ್ಲಿ ಭವ್ಯವಾದ ಮಹಾದ್ವಾರಗಳಿವೆ ಅಂತ ಬರಿಬೇಕು. ಇನ್ನು ರಾಜ್ಯದ ಅಮಾತ್ಯರಲ್ಲಿ ಯಾವ ಗುಣಗಳಿರಬೇಕು ಅಂತ ಕೇಳಿದ್ದಾರೆ. ಸೊ ಅಮಾತ್ಯ ಅಂತಕ್ಕಂಥನು ರಾಜ್ಯಶಾಸ್ತ್ರ ನಿಪುಣನಾಗಿರಬೇಕು. ಮಂತ್ರಾಲೋಚನೆಯನ್ನು ಗೌಪ್ಯವಾಗಿಡಬೇಕು. ಮೇಧಾವಿಯು ಶೂರನು ಆಗಿರಬೇಕು. ಲಂಚವನ್ನು ಮುಟ್ಟದವನು ಪ್ರಾಮಾಣಿಕನೂ ಆಗಿರಬೇಕು. ಸರಿಯಾಗಿ ಆಡಳಿತವನ್ನು ನಿರ್ವಹಿಸಿ ರಾಜನಿಗೆ ಶ್ರೇಯಸ್ಸನ್ನು ತಂದುಕೊಡಬಲ್ಲ ಅಮಾತ್ಯ ಆಗಿರಬೇಕು ಅನ್ನೋದು ಒಂದು ಅಭಿಪ್ರಾಯ. ನೆಕ್ಸ್ಟ್ ಒನ್, ಚೌಕಿಯಲ್ಲಿ ನಡೆಯುವ ವಿಶೇಷತೆಗಳೇನು ಅಂತ ಕೇಳಿದ್ದಾರೆ. ರಂಗಸ್ಥಳದ ಸಮೀಪವಿರುವ ನೇಪಥ್ಯ ಹಿಂಭಾಗವೇ ಚೌಕಿ ಅಥವಾ ಬಣ್ಣದ ಮನೆ. ಭಾಗವತರು ಹಿಮ್ಮೇಳ ಮತ್ತು ಪಾತ್ರಧಾರಿಗಳೊಂದಿಗೆ ಇಲ್ಲಿಗೆ ಆಗಮಿಸ್ತಾರೆ. ಈ ಪಾತ್ರಧಾರಿಗಳು ತಮ್ಮ ಬಣ್ಣಗಳನ್ನು ತಾವೇ ಹಚ್ಚಿಕೊಳ್ಳುತ್ತಾರೆ.
ಮೊದಲು ಚೌಕಿಯಲ್ಲಿ ಗಣಪತಿ ಪೂಜೆ ನಡೀತದೆ. ಇನ್ನು ಯಕ್ಷಗಾನದಲ್ಲಿ ತೆಂಕುತಿಟ್ಟು ಮತ್ತು ಬಡಗತಿಟ್ಟುಗಳ ವೈಶಿಷ್ಟ್ಯವೇನು ಅಂತಕ್ಕಂಥ ಪ್ರಶ್ನೆ ಇದೆ. ಇದು ಕೂಡ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ದ ಆನ್ಸರ್ ಈಸ್ ಯಕ್ಷಗಾನದಲ್ಲಿ ತೆಂಕುತಿಟ್ಟಿನ ಚಂಡೇವಾದ ವಾದಕನಿಗೆ ಹಾಸನದ ವ್ಯವಸ್ಥೆ ಇರೋದಿಲ್ಲ. ಪಾತ್ರಧಾರಿಗಳಿಗೆ ಒಂದು ಸಿಂಹಾಸನವಿರುತ್ತದೆ. ಬಡಗುತಿಟ್ಟಿನಲ್ಲಿ ಇದರ ಬದಲಿಗೆ ರಥದ ಆಕೃತಿ ಆಸನವನ್ನು ಸಾಂಪ್ರದಾಯಿಕವಾಗಿ ಬಳಸ್ತಾರೆ. ಯಕ್ಷಗಾನದಲ್ಲಿ ಬಳಸುವ ವೇಷಭೂಷಣಗಳು ತಿಟ್ಟು ಮತ್ತು ಪಾತ್ರಕ್ಕನುಗುಣವಾಗಿ ವೈವಿಧ್ಯಮಯವಾಗಿ ಇರ್ತವೆ. ತೆಕ್ಕಿನಲ್ಲಿ ಅರ್ಥಗಾರಿಕೆಗೆ ಪ್ರಾಧಾನ್ಯತೆ ಇದ್ದು ದೊಡ್ಡ ದೊಡ್ಡ ಹೆಜ್ಜೆ ಹಾಕಿ ಗಿರಕಿ ಹೊಡೆಯುವುದು ಇದರ ವೈಶಿಷ್ಟ್ಯ. ಬಡಗಿನಲ್ಲಿ ಕುಣಿತ ಹಾಗೂ ಅಭಿನಯಕ್ಕೆ ಪ್ರಧಾನ ಇದ್ದು ಚಕ್ರಮಂಡಿ ಕುಣಿತವಿರುತ್ತದೆ ಅಂತ ಇತ್ತು. 22 ಕನ್ನಡ ಮತ್ತು ಸಂಸ್ಕೃತ ಭಾಷಾ ಬಳಕೆಯ ಬಗ್ಗೆ ನಯಸೇನ ಏನು ಹೇಳ್ತಾನೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಎಸ್, ಕನ್ನಡ ಭಾಷೆಯು ಕೆಲವು ವಿದ್ವಾಂಸರಿಂದ ಸಂಸ್ಕೃತಮಯವಾಗುವುದನ್ನು ಸಹಿಸದ ನಯಸೇನ ಕವಿ ನಮಗೆ ಎಣ್ಣೆಯೂ ಬೇಕು ತುಪ್ಪವೂ ಬೇಕು ಎಂದು ಅವೆರಡನ್ನ ಮಿಶ್ರಣ ಮಾಡಿ ಬಳಸಬಾರದು, ಹಾಗೆಯೇ ಪರಿಶುದ್ಧ ಕನ್ನಡದಲ್ಲಿಯೇ ಕಾವ್ಯ ರಚನೆ ಮಾಡಿ ಎಂದಿದ್ದಾನೆ. ಇನ್ನು ಕನ್ನಡ ನುಡಿಯಲ್ಲೇ ಮೋಕ್ಷ ಸಾಧನೆ ಎಂದು ಕವಿ ಮಹಲಿಂಗರಂಗ ಹೇಗೆ ಸಾಧಿಸ್ತಾನೆ ಅಂತ ಇದೆ. ಇದು ಇಂಪಾರ್ಟೆಂಟ್ ಪ್ರಶ್ನೆ ಇತ್ತು. ಎಸ್, ನಮ್ಮ ಕನ್ನಡ ಭಾಷೆ ತುಂಬ ಸರಳವಾದ ಸುಂದರವಾದ ಲಲಿತವಾದ ಭಾಷೆ. ಸುಲಿದ ಬಾಳೆಯ ಹಣ್ಣಿನಂತೆ, ಸಿಪ್ಪೆ ತೆಗೆದ ಕಬ್ಬಿನಂತೆ, ಕಾಯಿಸಿ ಆರಿಸಿದ ಹಾಲಿನಂತೆ ಉಪಯೋಗಿಸಲು ತುಂಬ ಸುಲಭ. ಕನ್ನಡದಲ್ಲಿಯೇ ಭಿನ್ನಃ ದೊಡ್ಡ ಹರಿವರಗಳ ಮಳೆ ಕರಿವನು ಎಂಬ ಮಾತಿನಂತೆ ಕನ್ನಡದಲ್ಲಿಯೇ ಪ್ರಾರ್ಥಿಸಿ ಮೋಕ್ಷಕ್ಕೆ ದಾರಿಕೊಂಡರೆ ಸಾಲದು, ಇದಕ್ಕಿಂತ ಸಂಸ್ಕೃತದಲ್ಲಿ ಇನ್ನೇನಿದೆ ಹೆಚ್ಚುಗಾರಿಕೆ ಅಂತ ಹೇಳಿದ್ದಾರೆ. ಇನ್ನು ಪುಟ್ಟ ಹಕ್ಕಿಗೆ ಭೂಮಿಯಲ್ಲಿ ಯಾರ ಭಯವಿದೆ ಅಂತ ಕೇಳಿದ್ದಾರೆ. ಸೊ ಇಟ್ಸ್ ಅ ವೆರಿ ಈಸಿ. ಪುಟ್ಟ ಹಕ್ಕಿಗೆ ಭೂಮಿಯಲ್ಲಿ ಭುಜಂಗನ ಭಯವಿದೆ, ಆಕಾಶದಲ್ಲಿ ಗಿಡುಗ ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಇನ್ನು ಪೋರ್ಚುಗೀಸರು ಯುದ್ಧಕ್ಕೆ ಸಿದ್ಧವಾಗಿದ್ದ 2 ಉದ್ದೇಶಗಳನ್ನು ಕೇಳಿದರು. 2 ಮಾರ್ಕ್ಸ್. ಯುದ್ಧಕ್ಕೆ ಸಿದ್ಧವಾಗಿದ್ದ 2 ಉದ್ದೇಶಗಳೆಂದರೆ ಮೊದಲನೇದು ರೋಸಾರಿಯೋನನ್ನು ಹೊತ್ತೊಯ್ಯೋದು, ಎರಡನೇದು ರಾಣಿ ಚೆನ್ನಭೈರಾದೇವಿಯನ್ನು ಬಂಧಿಸೋದು ಅಂತ ಇತ್ತು. ಇನ್ನು ದುರ್ಗಪ್ಪನ ದೈನಂದಿನ ಕೆಲಸಗಳೇನು ಅಂತ ಕೇಳಿದ್ದಾರೆ. ಇಟ್ಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ದುರ್ಗಪ್ಪ ಒಂದು ಜೋಪಡಿಯಲ್ಲಿ ವಾಸಿಸ್ತಾನೆ. ಇವರಿಗೆ ಹೆಂಡತಿ ಮಕ್ಕಳು ಇದ್ದು ಅವರು ದುಡಿತಾರೆ. ಆತ ಭಜನೆ ಮಾಡ್ತಾನೆ, ತತ್ವಪದ ಹಾಡ್ತಾನೆ, ರಾತ್ರಿ ತುಂಬ ಏಕದಾರಿ ಹಿಡಿದು ಹಾಡ್ತಾ ಕುಂತಿರ್ತಾನೆ. ನಾವು ಇಲ್ಲಿ ಇರೋದು ಯಾರಿಗೂ ಸುಳಿವು ಹತ್ತದ ಹಾಗೆ ನೋಡಿಕೊಂಡಿದ್ದಾನೆ ಅಂತ ಇತ್ತು. ಇನ್ನು ಕವಯಿತ್ರಿ ಹೇಗೆ ತನ್ನ ಅಂತ್ಯವಾಗಬೇಕು ಅಂತ ಬಯಸಿದ್ದಾರೆ ಅಂತ ಇದೆ. ಕವಯಿತ್ರಿಯವರು ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ತಮ್ಮ ಅಂತ್ಯವಾಗಬೇಕು ಅಂತ ಬಯಸ್ತಾರೆ. ಇನ್ನು ಕವಿ ಸಾಹಿತ್ಯಗಳ ಪರಿಚಯಗಳಲ್ಲಿ ನೋಡೋದಾದರೆ ಫಸ್ಟ್ ನಾನಿಲ್ಲಿ ಗಿರೀಶ್ ಕಾರ್ನಾಡ್ ಅವ್ರ ಬಗ್ಗೆ ಕೊಟ್ಟಿದ್ದೀನಿ. ಇಟ್ಸ್ ಆಲ್ಸೋ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪರಿಚಯ ಏನಿದೆ ಅಂತಂದರೆ ಕಾಲ ಬಂದುಬಿಟ್ಟು 1938 ಮೇ 19 ಬರ್ತದೆ. ಸ್ಥಳ ಮಹಾರಾಷ್ಟ್ರದ ಮಾಥೇರಾನ್ ಅಂತ ಬರ್ತದೆ. ಕೃತಿಗಳು ಯಯಾತಿ, ತುಗ್ಲಕ್, ಹಯವದನ, ಅಂಜು ಮಲ್ಲಿಗೆ, ನಾಗಮಂಡಲ, ಟಿಪ್ಪುವಿನ ಕನಸುಗಳು, ಅಗ್ನಿ ಮತ್ತು ಮಳ, ತಲೆದಂಡ ಇತ್ಯಾದಿ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ, ಪದ್ಮಭೂಷಣ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಸಹಿತ ಸಿಕ್ಕಿದೆ ಅಂತ ಬರೆದ್ರೆ ಸಾಕು. ಇನ್ನು ದೇವಿದಾಸ್ ಕೊಟ್ಟಿತ್ತು. ದೇವಿದಾಸ್ ಅವ್ರದ್ದು ಏನು ಅಷ್ಟೇನು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿಲ್ಲ, ಬಟ್ ಆದರೂ ಕೂಡ ಸ್ವಲ್ಪ ನೋಡ್ಕೊಡ್ರಿ. ಕಾಲ 1800 ಬರ್ತದೆ, ಓಕೆನಾ. ಆಮೇಲೆ ವಿಶೇಷವಾಗಿ ಕೃತಿಗಳಷ್ಟೇ ಇರೋದು. ದೇವಿ ಮಹಾತ್ಮ, ಗಿರಿಜಾ ಕಲ್ಯಾಣ, ಚಿತ್ರಸೇನ, ಕಾಳಗ. ಇನ್ನು ನೆಕ್ಸ್ಟ್ ಘನ ವಿಭಾಗದಿಂದ ಲಾಸ್ಟ್ವರೆಗೂ ಇನ್ನೊಂದು ಭಾಗದ ವಿಡಿಯೋದಲ್ಲಿ ತರ್ತೀನಿ. ಸೊ ಎಲ್ಲರೂ ಕೂಡ ನೋಡಿ, ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.